ಮೂಡಾ ಪ್ರಕರಣದ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇದೆ. ತನಿಖಾ ತೂಗುಗತಿಯ ಮಧ್ಯೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಚಾಮುಂಡಿ ತಾಯಿಗೆ ದರ್ಶನಕ್ಕೆ ಹೋಗ್ತಿದ್ದಾರೆ ಸಿಎಂ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ. ಮೂಡಾ ಕೇಸ್ ಬಯಲಾದ ಬಳಿಕ ಇದು 2ನೇ ಬಾರಿಗೆ ಸಿಎಂ ಭೇಟಿ ಕೊಡ್ತಾ ಇರೋದು. 20 ದಿನಗಳಲ್ಲೇ ಮತ್ತೆ ದೇವಿಯ ಮೊರೆ ಹೋಗಿದಾರ ಸಿಎಂ. ಕಷ್ಟದಿಂದ ಪಾರಾಗುವಂತೆ ಚಾಮುಂಡಿ ತಾಯಿಯನ್ನ ಕೋರಿಕೊಳ್ಳೋದಕ್ಕೆ ಮುಂದಾದ್ರ ಸಿಎಂ. 20 ದಿನದ ಹಿಂದಷ್ಟೇ ಹೋಗಿದ್ರು. ಈಗ ಮತ್ತೊಮ್ಮೆ ಬೆಟ್ಟಕ್ಕೆ ಹೋಗ್ತಿದ್ದಾರೆ, ದೇವಿಯ ಮೊರೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಮೂಡಾ ಪ್ರಕರಣದಲ್ಲಿ ತನಿಖಾ ತೂಗುಗತ್ತಿ ಅವರನ್ನ ಆತಂಕಕ್ಕೀಡು ಮಾಡಿದೆ. ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಅದರ ವಿಚಾರಣೆ ಒಂದು ಕಡೆ ನಡೀತಾ ಇದೆ. ಮತ್ತೊಂದೆಡೆ ವಿಪಕ್ಷಗಳಿಂದ ಭಾರೀ ಆರೋಪ, ಆಕ್ರೋಶ, ಮೂರು ದೂರು. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದಂತ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಬಹಳ ಆತಂಕಕ್ಕೀಡು ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಸಿದ್ದರಾಮಯ್ಯ ಅವರು ಬೆಟ್ಟ ತಲುಪ್ತಾ ಇದ್ದಾರಾ? ಸದ್ಯದ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಮಾ, ಈಗಷ್ಟೇ ಕೂಡ ಅವರು ಮೈಸೂರಿನ ತಮ್ಮ ನಿವಾಸದಿಂದ ಚಾಮುಂಡಿ ಬೆಟ್ಟದ ಕಡೆಗೆ ಪಯಣವನ್ನ ಬೆಳೆಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಇವತ್ತು ಮೊದಲಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನ ಮಾಡಿ ನಂತರದಲ್ಲಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆಯನ್ನ ಕೂಡ ಅಧಿಕಾರಿಗಳ ಜೊತೆ ಅವರು ನಡೆಸೋದಿದ್ರೆ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಈ ಮೂಡಾ ಪ್ರಕರಣ ಏನ್ ಬೆಳಕಿಗೆ ಬಂದಾದ ನಂತರದಲ್ಲಿ ಪದೇ ದೇವಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಅವರು 2ನೇ ಬಾರಿಗೆ, ಕೇವಲ ಒಂದು 24 ದಿನಗಳ ಅಂತರದಲ್ಲೇ ಕೂಡ 2ನೇ ಬಾರಿಗೆ ಮತ್ತೊಮ್ಮೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಜನರ ಕುತೂಹಲವನ್ನು ಕೂಡ ಜಾಸ್ತಿ ಮಾಡಿದೆ. ಯಾಕಂದ್ರೆ ಕೇಳಿ ಮೂಡಾದ ಪ್ರಕರಣ ಏನಿದೆ, ಪ್ರಕರಣದಲ್ಲಿ ತಮ್ಮ ಕೋಳಿಗೆ ಕೂಡ ಈ ಇಡೀ ಪ್ರಕರಣ ಸುತ್ತಕೊಳ್ತಾ ಇರ್ತಕ್ಕಂಥದ್ದು ಒಂದ್ ಕಡೆಗೆ ತೊಂದರೆ ಆದ್ರೆ, ಹೈಕೋರ್ಟ್ ನಲ್ಲೂ ಕೂಡ ಅವರ ಪ್ರಾಸಿಕ್ಯೂಷನ್ ನ ವಿರೋಧಿಸಿ ಈಗ ಅರ್ಜಿ ಹಾಕಿದ್ದಾರೆ. ಅರ್ಜಿ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇಂತಹ ಹಂತದಲ್ಲಿ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಕಷ್ಟದ ಸಂದರ್ಭದಲ್ಲಿ ದೇವರ ಕೃಪೆ ತಮ್ಮ ಮೇಲೆ ಇರ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಪದೇ ಈ ರೀತಿಯಾಗಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರ ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯವಾಗಿ ಜನರು ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ವಿಚಾರ ಏನೇ ಇರ್ಬೋದು, ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಈಗ ಅಷ್ಟೇ ಕೂಡ ತೆರಳಿರ್ತಕ್ಕಂಥದ್ದು. ಮೊದಲಿಗೆ ದೇವರ ದರ್ಶನವನ್ನ ಮಾಡಿ ನಂತರದಲ್ಲಿ ಪ್ರಾಧಿಕಾರದ ಮೊದಲ ಸಭೆಯನ್ನು ಕೂಡ ಅವರು ಮಾಡ್ಲಿದ್ದಾರೆ. ಪ್ರತಿಮಾ, ಮಧು, ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಸಿದ್ದರಾಮಯ್ಯ ಫುಲ್ ಬ್ಯುಸಿ ಇದ್ದಾರೆ ಇವತ್ತು ಮೈಸೂರಿನಲ್ಲಿ. ಮೊದಲಿಗೆ ಚಾಮುಂಡಿಯ ದರ್ಶನ ಪಡಿತಾರೆ. ಆ ದರ್ಶನದ ಬಳಿಕ ಚಾಮುಂಡೇಶ್ವರಿ ಪ್ರಾಧಿಕಾರದ ಸಭೆ ನಡೆಸಲಿದ್ದಾರೆ. ಸಿಎಂ ನೇತೃತ್ವದಲ್ಲೇ ಈ ಸಭೆ ನಡೆಯಲಿದೆ. ಸಭೆಗೆ ಹಾಜರಾಗುವಂತೆ ಪ್ರಮೋದಾದೇವಿಯವರಿಗೆ ಸೂಚನಾ ಪತ್ರ ಹೋಗಿದೆ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದ ಪತ್ರ, ಸೂಚನಾ ಪತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಮೋದಾದೇವಿ. ಪ್ರಾಧಿಕಾರದ ಸಭೆಗೆ ಪ್ರಮೋದಾದೇವಿ ಒಡೆಯರ್ ಆಕ್ಷೇಪ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಿದ್ರೂ ತಾವು ಸಭೆ ನಡೆಸ್ತಾ ಇರೋದು ಕಾನೂನು ಬಾಹಿರ ಅಂತ ಆಕ್ಷೇಪಿಸಿದ್ದಾರೆ ಪ್ರಮೋದಾದೇವಿ. ಸಭೆ ನಡೆಸಿದ್ರೆ ಅದು ಕೋರ್ಟ್ನ ತಡೆಯಾಜ್ಞೆಯ ಉಲ್ಲಂಘನೆಯಾಗುತ್ತೆ. ಹೀಗಂತ ಲಿಖಿತ ಪತ್ರದ ಮೂಲಕ ಪ್ರಮೋದಾದೇವಿ ತಮ್ಮ ಆಕ್ಷೇಪವನ್ನ ಹೊರಹಾಕಿದ್ದಾರೆ. ಸೆಪ್ಟೆಂಬರ್ 5ರವರೆಗೂ ಪ್ರಾಧಿಕಾರಕ್ಕೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಹಾಗಿದ್ದು ಅಷ್ಟರೊಳಗಡೆ ಸಭೆ ನಡೆಸೋದು ಕಾನೂನು ಬಾಹಿರವಾಗುತ್ತೆ. ಕೋರ್ಟ್ ತಡೆಯಾಜ್ಞೆಯ ಉಲ್ಲಂಘನೆಯಾಗುತ್ತೆ ಅಂತ ಪ್ರಮೋದಾದೇವಿ ಆಕ್ಷೇಪಿಸಿದ್ದಾರೆ. ಪ್ರಾಧಿಕಾರದ ರಚನೆಗೆ ಅರಮನೆ ವಿರೋಧಿಸಿತ್ತು. ಅರಮನೆ ವಾರಸುದಾರರ ಅಧಿಕಾರ ಮೊಟಕಾಗುತ್ತೆ. ಈಗಾಗಲೇ ಚಾಮುಂಡಿ ಬೆಟ್ಟದ ಆಸ್ತಿ ವಿಚಾರ ಕೋರ್ಟ್ನಲ್ಲಿದೆ. ಆಸ್ತಿ ವಿಚಾರ ಇತ್ಯರ್ಥ ಆಗದ ಹೊರತು ಪ್ರಾಧಿಕಾರ ರಚನೆಯಾಗೋದು ಬೇಡ ಅಂತ ವಿರೋಧಿಸಿತ್ತು. ಇದೇ ಕಾರಣಕ್ಕೆ ಈಗ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಈ ಸಭೆಗೂ ಕೂಡ ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿದೆ ಅಂತಿದ್ದಾರೆ. ಆದರೆ ಪ್ರಮೋದಾದೇವಿ ಅವರ ಆಕ್ಷೇಪಕ್ಕೆ ಸಿಎಂ ತಿರುಗೇಟು ಕೊಡ್ತಿದ್ದಾರೆ. ಕಾನೂನಾತ್ಮಕವಾಗಿಯೇ ಪ್ರಾಧಿಕಾರ ಸಭೆ ಮಾಡ್ತಾ ಇದ್ದೇನೆ, ತಡೆಯಾಜ್ಞೆ ತೆರವಾಗಿದ್ರಿಂದ ಇವತ್ತಿನ ಸಭೆ ಮಾಡ್ತಾ ಇದ್ದೇನೆ, ಯಾರದ್ದೋ ಹೇಳಿಕೆ ಮೇಲೆ ಸಭೆ ಮುಂದೂಡೋದಕ್ಕೆ ಆಗಲ್ಲ. ಯದುವೀರ್ ಹೇಳಿಕೆ ಮುಖ್ಯನಾ, ಕಾನೂನು ಮುಖ್ಯನಾ? ನಾನ್ ಕಾನೂನು ಪ್ರಕಾರ ಇವತ್ತಿನ ಸಭೆ ಮಾಡ್ತಾ ಇದ್ದೇನೆ ಅನ್ನೋದು ಸಿಎಂ ಸಮಜಾಯಿಷ್. ಪ್ರಮೋದಾದೇವಿ ಆಕ್ಷೇಪಿಸಿದ್ದಾರೆ ಈ ಸಭೆಗೆ.
ಹೈಕೋರ್ಟ್ನ ತಡೆಯಾಜ್ಞೆ ಇದೆ, ಅದರ ಉಲ್ಲಂಘನೆಯಾಗತ್ತೆ ಅಂತಿದ್ದಾರೆ. ಆದರೆ ಸಿಎಂ ಅದಕ್ಕೆ ತೆರೆಗೇಟ್ ಕೊಡ್ತಿದ್ದಾರೆ. ತಡೆಯಾಜ್ಞೆ ತೆರವಾಗಿದೆ, ಹಾಗಾಗಿ ಸಭೆ ಮಾಡ್ತಾ ಇದ್ದೇನೆ ಅನ್ನೋದು ಸಿಎಂ ಸಮಜಾಯಿಷಿ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿದ್ದೀವಿ. ಪ್ರಾಧಿಕಾರ ಮಾಡಿದ ಮೇಲೆ ಪ್ರಮಾದಾದೇವಿಯವರು ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಆಗಿ ಅದಕ್ಕೆ ಮೊದಲನೇ ಸಭೆ ಕರೆದಿದ್ದೀವಿ. ನಾನು ಚಾಮುಂಡಿ ಬೆಟ್ಟದ ಮೇಲೆ ಮೊದಲನೇ ಸಭೆ ನಡೀತಾ ಇದೆ. ಇದೇನು ಕೂಡ ಕಮಿಟಿ ಅಲ್ವಾ, ಹಿಂದೆ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ. ಅದರ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು, ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು, ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವಾ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಆಗಿದೆ. ಅದರಿಂದ ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.